ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತತ್ವಜಿಜ್ಞಾಸು ಸಾಧಕರು ಶಂಕರರ ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಪ್ರೇಮಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನನ್ನ ಪರಮ ಪೂಜ್ಯ ಸದ್ಗುರು ವರೆಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನನಗೆ ಪಾಠ ಮಾಡುವಾಗ, ಚಿಂತನೆ ಮಾಡಿಸುವಾಗ ನೂರಾರು ಸುಭಾಷಿತಗಳನ್ನು ಹೇಳಿದ್ದಾರೆ. ಆ ಸುಭಾಷಿತಗಳು ನೀತಿ ಪ್ರಧಾನವಾದ ಸುಭಾಷಿತಗಳು ಮತ್ತು ವೇದಾಂತಾರ್ಥಬೋಧಕವಾದ ಸುಭಾಷಿತಗಳು. ಒಂದು ಸುಭಾಷಿತವನ್ನು ಹೇಳಿದ್ದಾರೆ, ಜ್ಞಾಪ್ಯ ಬಂತಿವಾಗ ಹೇಳ್ತೇನೆ. ಅದು ತುಂಬ ಚೆನ್ನಾಗಿದೆ. ಜಲಂ ತದುದ್ಭವೈಶ್ಚನ್ನಂ ಹಿತ್ವಾ ತು ಜಲಕಾಮ್ಯಯ ಮೃಗತೃಷ್ಣಾಮುಪಾದಾಯ ಯಥಾನ್ಯತ್ರಾತ್ಮದೃಕ್ ಸ್ವತಃ. ಇದು ಭಾಗವತ ಶ್ಲೋಕವೂ ಹೌದು, ಸುಭಾಷಿತವೂ ಹೌದು, ವೇದಾಂತ ಸಂದೇಶವೂ ಹೌದು. ಮತ್ತೊಮ್ಮೆ ಹೇಳ್ತೇನೆ. ಜಲಂ ತದುದ್ಭವೈಶ್ಚನ್ನಂ ಹಿತ್ವಾ ತು ಜಲಕಾಮ್ಯಯ ಮೃಗತೃಷ್ಣಾಂ ಉಪಾದಾಯ ಯಥಾನ್ಯತ್ರಾತ್ಮದೃಕ್ ಸ್ವತಃ. ನಮೋ ನಮಃ ಶಂಕರ ಪಾದುಕಭ್ಯಾಂ. ಅಜ್ಞಾನಿಗಳ ಹಣೆ ಬರಹ ಹೇಗಿದೆ ಅಂದರೆ, ತಮ್ಮ ಒಳಗಿರುವಂಥ ಬ್ರಹ್ಮಾನಂದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳದೆ ಹೊರಗಡೆ ಹೋಗ್ತಾ ಇದ್ದಾರೆ. ಚಿನ್ನ ಬೇಕು, ಬೆಳ್ಳಿ ಬೇಕು, ಸೈಟ್ ಬೇಕು, ಆಸ್ತಿ ಬೇಕು, ಪ್ರಶಸ್ತಿ ಬೇಕು ಅಂಥೇಳಿ ಅನಾತ್ಮ ವಸ್ತುಗಳನ್ನು ಆಶ್ರಯ ಮಾಡುತ್ತಾ ಅವುಗಳಿಂದ ನನಗೆ ಸಂತೋಷ ಸುಕ್ಕುತ್ತದೆ ಎಂದು ಎಲ್ಲ ಅಜ್ಞಾನಿಗಳು ಮಾಡಿಕೊಂಡಿದ್ದಾರೆ. ನಿಜವಾದ ಬ್ರಹ್ಮನಿಷ್ಠರಾದ ಮಹಾತ್ಮರು, ತತ್ವಜ್ಞಾನಿಗಳಾದ ಬ್ರಹ್ಮನಿಷ್ಠರು ತಮ್ಮಲ್ಲಿ ಸಂತೋಷವಾಗಿರ್ತಾರೆ. ಆತ್ಮಕ್ರೀಡ ಆತ್ಮರತಿ ಕ್ರಿಯಾವಾನ್. ತಮ್ಮ ಪಾಡಿಗೆ ಚಿನ್ನ ಬೆಳ್ಳಿ ಸಹವಾಸ ಬೇಡ, ಅರಮನೆ ಬೇಡ, ಜರ್ತಾದಿ ಬಟ್ಟೆ ಬೇಡ, ಯಾವುದೂ ಬೇಕಾಗಿಲ್ಲ. ಯಾಕೆ? ತಮ್ಮ ಒಳಗಡೆಯಲ್ಲಿ ಆನಂದದ ಕಲಶವಿದೆ, ಬ್ರಹ್ಮಾನಂದ ಸ್ವರೂಪನೇ ನಾನು ಎನ್ನುವುದನ್ನು ತಿಳ್ಕೊಂಡು ಸಂತೋಷವಾಗಿರ್ತಾರೆ. ಉದಾಹರಣೆಗೆ ಭಗವಾನ್ ರಮಣ ಮಹರ್ಷಿಗಳು ಬ್ರಹ್ಮಜ್ಞಾನಿಗಳು. ಉಂಗುರ ಇಲ್ಲ, ಚಿನ್ನದ ಬಳೆ ಇಲ್ಲ, ಚಿನ್ನದ ಕಿರೀಟ ಇಲ್ಲ, ಚಿನ್ನದ ಸರ ಇಲ್ಲ, ಮೈ ತುಂಬ ಬಟ್ಟೆನೂ ಇಲ್ಲ. ಯಾಕೆ? ಆನಂದ. ಆನಂದೋ ಬ್ರಹ್ಮೇತಿ ವ್ಯಜಾನಾತ್. ಇದಕ್ಕೊಂದು ಶ್ಲೋಕ. ಜಲಂ ತದುದ್ಭವೈಶ್ಚನ್ನಂ ಹಿತ್ವಾ ತು ಜಲಕಾಮ್ಯಯ ಮೃಗತೃಷ್ಣಾಂ ಉಪಾದಾಯ ಯಥಾ ಅನ್ಯತ್ರ ಆತ್ಮದೃಕ್ ಸ್ವತಃ.
ಭಾಗವತ ಶ್ಲೋಕ ಅರ್ಥ ಹೇಳ್ತೇನೆ. ಒಬ್ಬ ಮನುಷ್ಯ ಮರಳು ಭೂಮಿಲಿ ಹೋಗ್ತಾ ಇದ್ದಾನೆ. ತುಂಬ ಬಿಸಿಲು, ಬಾಯಾರಿಕೆಯಾಗಿದೆ, ಹೋಗ್ತಾ ಇದ್ದಾನೆ. ದೂರದಲ್ಲಿ ಒಂದು 50 ಮೀಟರ್ ದೂರದಲ್ಲಿ ನೀರು ಕಾಣಿಸ್ತಾ ಇದೆ. ನೀರಿದೆ ಅಂತ ಹೋದ, ಅಲ್ಲಿ ನೀರು ಸಿಕ್ಕಲಿಲ್ಲ. ಪಕ್ಕದಲ್ಲಿ ಒಂದು ಕೊಳ ಇತ್ತು, ನೀರಿನ ಕೊಳ. ಅದನ್ನು ನೋಡಿದ, ಪಾಚಿ ಕಟ್ಟಿಬಿಟ್ಟಿದೆ, ಫಂಗಸ್ಸು. ಪಾಚಿ ಕಟ್ಟಿರೋ ನೀರನ್ನು ನೋಡಿದ, ಕೊಳೆ ನೀರು ಚೆನ್ನಾಗಿ ಬೇಡ ಅಂದ್ಬಿಟ್ಟು ಪುನಃ ನೋಡ್ತಾನೆ. ಇನ್ನೊಂದು 50 ಮೀಟರ್ ದೂರದಲ್ಲಿ ನೀರು ಕಾಣಿಸ್ತಾ ಇದೆ. ತನ್ನ ಪಕ್ಕದಲ್ಲಿರುವಂಥ ಅಮೃತಕ್ಕೆ ಸಮಾನವಾಗಿರುವ ಆ ನೀರನ್ನು ನೀರಿನಿಂದ ಹುಟ್ಟಿರುವಂಥ ಪಾಚಿ ಕಟ್ಟಿಬಿಟ್ಟಿದೆ. ಪಾಚಿ ಹುಟ್ಟಿದ್ಯಾರಿಂದ? ನೀರಿಂದ, ನೀರು ಗಾಳಿಯಿಂದ. ನೀರಿನಿಂದ ಹುಟ್ಟಿರುವಂಥ ಪಾಚಿ ಅತ್ಯಂತ ಶ್ರೇಷ್ಠವಾದ ಮಧುರವಾದಂಥ ನೀರು ಮುಚ್ಚಾಕ್ಬಿಟ್ಟಿದೆ. ಅದನ್ನು ನೋಡ್ದ, ಇಲ್ಲಿ ನೀರು ಚೆನ್ನಾಗಿಲ್ಲ ಅಂದ್ಕೊಂಡ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದಾನೆ. ಎಲ್ಲಿಗೆ ಹೋಗ್ತಾ ಇದ್ದಾನೆ ಅವನು? ಮೃಗತೃಷ್ಣಾಮುಪಾದಾಯ. ಮೃಗತೃಷ್ಣಿಕ ಅದು ಮರಳು ಭೂಮಿಯಲ್ಲಿ ಕಾಣುವಂಥ ನೀರಿನ ಆಭಾಸ. ನೀರಿಲ್ಲ, ಅಲ್ಲಿಗೆ ಹೋದ, ನೀರು ಸಿಕ್ಕಲಿಲ್ಲ. ಅಲ್ಲೊಂದು ಕೊಳ ಇತ್ತು, ಆ ಕೊಳದಲ್ಲೂ ಕೂಡ ನೀರನ್ನು ಪಾಚಿ ಮುಚ್ಚಾಕ್ಬಿಟ್ಟಿದೆ. ಹೋಗ್ತಾ ಹೋಗ್ತಾ ಹತ್ತಿರವಿರುವಂಥ ನೀರನ್ನು ಬಿಟ್ಟು, ಎಳನೀರಿನಂಥ ಸಿಹಿಯಾಗಿರುವ ನೀರನ್ನು ಬಿಟ್ಟು, ಯಾಕೆ ಬಿಟ್ಟ? ಪಾಚಿ ಕಟ್ಟಿದೆ. ಪಾಚಿ ಎಲ್ಲಿಂದ ಹುಟ್ಟಿದೆ? ನೀರಿನಿಂದಲೇ ಹುಟ್ಟಿರುವಂಥ ಪಾಚಿ ನೀರನ್ನು ಮುಚ್ಚಾಕ್ಬಿಟ್ಟಿದೆ. ಅದನ್ನು ಬಿಟ್ಟು ಹೋಗ್ತಾ ಇದ್ದಾನೆ. ಸುಸ್ತಾಯಿತು, ಬಾಯಾರಿಕೆ ಆಯಿತು, ಬಿದ್ದ, ಸತ್ತೋದ. ಅದೇ ರೀತಿಯಲ್ಲಿ ಯಥಾ ಅನ್ಯತ್ರ ಆತ್ಮದಕ್ ಸ್ವತಃ, ತನಗಿಂತ ಬೇರೆ ಕಡೆಯಲ್ಲಿ ಸುಖವಿದೆ. ಗಂಡನಲ್ಲಿ ಸುಖ, ಹೆಂಡತಿಯಲ್ಲಿ ಸುಖ, ಮನೆಯಲ್ಲಿ ಸುಖ, ಅಮೇರಿಕಾದಲ್ಲಿ ಸುಖ, ಸೈಟಿನಲ್ಲಿ ಸುಖ, ಬಟ್ಟೆಯಲ್ಲಿ ಸುಖ ಅಂದ್ಕೊಂಡು ತನ್ನ ಒಳಗಿರುವಂಥ ಸುಖವನ್ನು ಮರೆತು ದೇಹಾದಿಗಳ ಉಪಾಧಿಗಳೆಲ್ಲವೂ ಕೂಡ ಆತ್ಮನಿಂದ ಹುಟ್ಟಿವೆ. ಅವಿದ್ಯಾಕಲ್ಪಿತವಾಗಿರುವ ದೇಹೇಂದ್ರಿಯ ಮನೋಬುದ್ಧಿಗಳೆಂಬ ಉಪಾಧಿಗಳು ಆ ಆನಂದ ಸ್ವರೂಪವನ್ನು ಮುಚ್ಚಿ ಹಾಕಿಬಿಟ್ಟಿವೆ. ಅವೆಲ್ಲವೂ ಹೊರಮುಖವಾಗಿ ಹೋಗು ಅಂತ ಹೇಳ್ತಾ ಇದೆ. ಕಣ್ಣು ಹುಟ್ಟಿರುವುದು ನನ್ನಿಂದ, ನನ್ನ ನಿಜವ ಸ್ವರೂಪವನ್ನು ಮುಚ್ಚಾಕ್ಬಿಟ್ಟು ಕಣ್ಣು ಹೇಳುತ್ತೆ, ಸಿನಿಮಾಕ್ಕೆ ಹೋಗು. ಸಿನಿಮಾ ನೋಡ್ತಾ ಇದ್ದರೆ ಸುಖವಾಗುತ್ತೆ. ಮೊಬೈಲನ್ನು ನೋಡು, ಟಿ ವಿ ನೋಡು ಅನ್ನುತ್ತೆ ಕಣ್ಣು. ಈ ಕಣ್ಣು ಆತ್ಮನಿಂದಲೇ ಹುಟ್ಟಿ ಆತ್ಮನಿಂದಲೇ ಬದುಕಿದ್ದು ಆತ್ಮನ ಆಶ್ರಯದಲ್ಲಿದೆ. ಈ ಕಣ್ಣೇನು ಮಾಡ್ತಾ ಇದೆ? ಒಳಗಿರುವಂಥ ಬ್ರಹ್ಮಾನಂದವನ್ನು ಕಾಣಿಸದಂತೆ ಮಾಡಿಬಿಟ್ಟು ಹೊರಮುಖವನ್ನು ಮಾಡಿದೆ. ನಾಲಿಗೆ ಅದು ಕೂಡ ಆತ್ಮನಿಂದಲೇ ಹುಟ್ಟಿದೆ ಅಲ್ವೇ? ಆತ್ಮನಿಂದಲೇ ಎಲ್ಲ ಇಂದ್ರಿಯಗಳು ಹುಟ್ಟಿ. ಏತಸ್ಮಾತ್ ಜಾಯತೆ ಪ್ರಾಣ ಮನಸ್ಸರ್ವೇಂದ್ರಿಯಾಣಿ ಚ. ಮನಸ್ಸು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಎಲ್ಲವೂ ನನ್ನಿಂದಲೇ ಹುಟ್ಟಿ, ನನ್ನಿಂದ ಹುಟ್ಟಿ, ನನ್ನಿಂದ ಬದುಕಿ, ನನ್ನಿಂದಲೇ ಜೀವಿಸುತ್ತಿರುವಂಥ ಈ ಉಪಾಧಿಗಳು ನನ್ನನ್ನೇ ಮುಚ್ಚಾಕ್ಬಿಟ್ಟಿವೆ. ನನ್ನ ಸ್ವರೂಪ ಕಾಣದಂತೆ ಮಾಡಿಬಿಟ್ಟು ನನ್ನನ್ನು ಹೋಟ್ಲು ಹೋಗು ಅಂತ ಹೇಳ್ತಾ ಇದೆ. ಹೋಟ್ಲು ಹೋಗಲು ಸಂತೋಷವಾಗುತ್ತೆ, ಚಿನ್ನ ಸರ ಹಾಕೋ ಸಂತೋಷವಾಗುತ್ತೆ, ಅಲಂಕಾರ ಮಾಡ್ಕೋ ಸಂತೋಷವಾಗುತ್ತೆ, ತುಂಬ ಸಂಪಾದನೆ ಮಾಡೋ ಸಂತೋಷವಾಗುತ್ತೆ ಅಂಥೇಳಿ ಯಥಾ ಅನ್ಯತ್ರ ಆತ್ಮದಕ್ ಸ್ವತಃ, ಸ್ವತಃ ತನಗಿಂತ ಬೇರೆ ಕಡೆಯಲ್ಲಿ ಆತ್ಮನನ್ನು ಕಾಣುತ್ತಾ ಆ ಸೈಕ್ಲ ನಾನು, ಈ ಮನೆ ನಾನು, ಈ ಶರೀರ ನಾನು, ಈ ಗಂಡ ನಾನು, ಹೆಂಡತಿ ನಾನು, ಮಕ್ಕಳು ನಾನು ಅಂತ ಮಾಡಿಕೊಂಡು ಅವಿದ್ಯಾಕಲ್ಪಿತವಾಗಿರುವ ಅನಾತ್ಮ ವಸ್ತುಗಳನ್ನು ಬಾಲ ಹಿಡಿದು ಹೋಗ್ತಾ ಅವುಗಳಲ್ಲಿ ಮುಳುಗಿಬಿಟ್ಟು ಅದರಿಂದ ಸುಖ ಸಿಕ್ಕುತ್ತೇನೋ ಅಂತ ಒದ್ದಾಡ್ತಾ ಇದ್ದೇವೆ. ಯೋಚನೆ ಮಾಡಿ, ಒಂದು ಮಗು ಹುಟ್ಟಿತು, ಅಜ್ಜನ ಮನಸ್ಸಿನಲ್ಲಿ ಇವನನ್ನು ಅಮೇರಿಕಾ ಕಳಿಸಿ MS ಮಾಡಿಸ್ಬೇಕು ಅನ್ನುವಂಥ ಭ್ರಮೆ. ಯಾವ ತಂದೆ ತಾಯಿಗಳಿಗಾಗಲಿ ತಾತ ಅಜ್ಜಿಗಾಗಲಿ ತಮ್ಮ ಮಕ್ಕಳಿಗೆ ವೇದಾಂತ ಕಲಿಸಬೇಕು,
ತಮ್ಮ ಮಕ್ಕಳಿಗೆ ಭಗವದ್ಗೀತಾ ಹೇಳಬೇಕು ಅನ್ನುವಂಥ ಆಸಕ್ತಿಯೇ ಇಲ್ಲ. ತುಂಬ ಓದಬೇಕು, BA ಮಾಡಬೇಕು, ಅಮೇರಿಕಕ್ಕೆ ಹೋಗಿ MS ಮಾಡಬೇಕು, ಕೋಟಿಗಟ್ಟಲೆ ಸಂಪಾದನೆ ಮಾಡಬೇಕು, ಅರಮನೆ ಕಟ್ಕೋಬೇಕು, ಸುಖವಾಗುತ್ತೆ, ಭ್ರಮೆ. ಇದೆಲ್ಲವೂ ಕೂಡ ಅವಿದ್ಯಾಕಲ್ಪಿತ ಕ್ಷೇತ್ರ. ಹೇಗೆ ಆ ಬಿಸಿಲಿನಲ್ಲಿ ಮಠ ಮಧ್ಯಾಹ್ನದಲ್ಲಿ ಮರಳು ಕಾಡಿನಲ್ಲಿ ಹೋಗುತ್ತಿರುವಂಥ ಒಬ್ಬ ಮನುಷ್ಯ ಬಾಯಾರಿಕೆಯಿಂದ ದೂರದಲ್ಲಿ ಕಾಣುತ್ತಿರುವಂಥ ಮರುಭೂಮಿಯಲ್ಲಿ ನೀರಿದೆ ಅಂತ ಮಾಡಿಕೊಂಡು ಹೋಗ್ತಾ ಪಕ್ಕದಲ್ಲಿದ್ದಂಥ ನೀರನ್ನು ಕುಡಿಯದೆ ಸಾಯುತ್ತಾನೆಯೋ, ಅದೇ ರೀತಿಯಲ್ಲಿ ಎಲ್ಲ ಅಜ್ಞಾನಿಗಳೂ ಕೂಡ ನಿಮ್ಮ ವಯಸ್ಸಾಯಿತು ಸ್ವಾಮಿ, ಸುಖ ಇಲ್ಲ, 10 ಜನ ಮಕ್ಕಳಿದ್ದಾರೆ, ನೆಮ್ಮದಿ ಇಲ್ಲ ಅಂತಾರೆ. ಇದು ಯಾವುದರಿಂದಲೂ ನೆಮ್ಮದಿ ಇಲ್ಲ. ಆತ್ಮನ್ಯೇವಾತ್ಮನಾ ತುಷ್ಟಃ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ ಎನ್ನುವಂತೆ ಉಪಾಧಿಗಳನ್ನು ಬಿಟ್ಟು ಉಪಾಧಿಗಳ ಬಾಲವನ್ನು ಹಿಡಿದುಕೊಂಡು ಹಿಂಬಾಲಿಸುವುದನ್ನು ಬಿಟ್ಟು ತನ್ನೊಳಗೆ ತಾನು ಆತ್ಮಾನಂದ ಸ್ವರೂಪವನ್ನು ಅರ್ಥ ಮಾಡಿಕೊಂಡರೆ ಅವನೇ ನಿಜವಾಗಿರುವ ಬ್ರಹ್ಮಾನಂದಿ. ಹೊರಗಿನ ವಿಷಯಗಳಿಂದ, ಹೊರಗಿನ ಭೋಗಗಳಿಂದ ಖಂಡಿತ ಸುಖ ಸಿಕ್ಕುವುದಿಲ್ಲ ಎನ್ನುವ ಸಂದೇಶವನ್ನು ಈ ಸುಭಾಷಿತ ಹೇಳ್ತಾ ಇದೆ ಅಂತ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಗಟ್ಟು ಮಾಡಿಸಿದ್ರು. ಜ್ಞಾಪಕ ಬಂತಿವಾಗ ಮತ್ತೊಮ್ಮೆ ಶ್ಲೋಕವನ್ನು ಹೇಳ್ತೇನೆ, ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಜಲಂ ತದುದ್ಭವೈಶ್ಚನ್ನಂ ಹಿತ್ವಾತು ಜಲಕಾಮ್ಯಯ ಮೃಗತೃಷ್ಣಾಂ ಉಪಾದಾಯ ಯಥಾನ್ಯತ್ರ ಆತ್ಮದೃಕ್ ಸ್ವತಃ ತನ್ನೊಳಗೆ ತಾನು ಇರುವಂಥ ಆತ್ಮಾನಂದವನ್ನು ಕಾಣದೆ ಆತ್ಮನಿಂದ ಹುಟ್ಟಿರುವ ಅವಿದ್ಯಾ ಕಲ್ಪಿತವಾಗಿರುವ ದೇಹೇಂದ್ರಿಯ ಮನೋಬುದ್ಧಿಗಳನ್ನು ನಾನು ಅಂತ ಮಾಡಿಕೊಂಡು ಅವುಗಳು ಹೇಳುವಂತೆ ವಿಷಯ ಭೋಗದಲ್ಲಿ ಮುಳುಗಿ ಆತ್ಮಾನಂದವನ್ನು ಕಾಣದೆ, ತೃಪ್ತಿಯನ್ನು ಕಾಣದೆ, ಶಾಂತಿಯನ್ನು ಕಾಣದೆ ಅಜ್ಞಾನಿಗಳು ಸಾಯ್ತಾ ಇದ್ದಾರೆ. ಹಾಗಾಗಬಾರದು. ನಮ್ಮ ಒಳಗೆ ಬ್ರಹ್ಮಾನಂದ ಉಂಟು. ಸಾಕ್ಷ್ಯ ಸ್ವರೂಪವಾಗಿರುವ ಆತ್ಮನನ್ನು ಅರ್ಥ ಮಾಡಿಕೊಂಡರೆ ಅವನು ನಿಜವಾದ ಆನಂದವನ್ನು ಅನುಭವಿಸ್ತಾನೆ ಅಂತ ಹೇಳ್ತಾ ಇದೆ. ಸದ್ಗುರುಗಳ ಅನುಗ್ರಹದಿಂದ ನಮ್ಮೆಲ್ಲರಿಗೂ ನಮ್ಮ ಒಳಗಡೆಯಲ್ಲಿರುವ ಆನಂದ ಬ್ರಹ್ಮೇತಿ ವ್ಯಜಾನಾತ್ ಆನಂದಾಧ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಎನ್ನುವ ಆನಂದ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಧನ್ಯರಾಗುವಂತೆ ಭಗವತ್ಪಾದ ಶಂಕರಾಚಾರ್ಯರವರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.